ಬಿ ಜೆ ಪಿಯ ಹಣೆಬರ ಏನು, ಅಲ್ಲಿರುವಂತಹ ನಾಯಕರ ಮೇಲೆ ಎಷ್ಟು ಕ್ರಿಮಿನಲ್ ಕೇಸ್ ಇದೆ ಅನ್ನುವಂಥದ್ದನ್ನು ವಿಲ್ ಚೆಕ್ ಇಟ್ ಔಟ್. ಬಿ ಜೆ ಪಿಯ ಕ್ರಿಮಿನಲ್ ಕೇಸಸ್ಗಳು ಎಷ್ಟಿದೆ, ಬಿ ಜೆ ಪಿ ನಾಯಕರ ಕ್ರಿಮಿನಲ್ ಕೇಸಸ್ಗಳು ಎಷ್ಟಿದೆ ಅನ್ನುವಂಥದ್ದು ನೋಡ್ಕೊಂಬರೋಣ. ಕಾಂಗ್ರೆಸ್ ಏನು ಮಹಾನ, ಬಿ ಜೆ ಪಿ ಏನು ಸುಮ್ಮನೆ ಅಲ್ಲ. ಬಿ ಜೆ ಪಿಯಲ್ಲೂ ಕೂಡ ಕ್ರಿಮಿನಲ್ ಕೇಸ್ ಇರುವಂತಹ ಶಾಸಕರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬಿ ಜೆ ಪಿಯಲ್ಲೊಬ್ಬ ನಾಯಕನಿದ್ದಾನೆ, ಆತನ ಮೇಲೆ ಬರೋಬ್ಬರಿ 43 ಕೇಸ್ಗಳು ನಾಗೇಂದ್ರ ಅವರನ್ನು ಹಿಂದಾಕ್ಸಿದ್ದಾರೆ. 2023ರಲ್ಲಿ ಸ್ಪರ್ಧೆ ಮಾಡಿದವರಲ್ಲಿ ಹೆಚ್ಚು ಕೇಸ್ ಇದ್ದದ್ದೇ ಆತನ ಮೇಲೆ. ಇನ್ನು ಗಣಿದಣಿ ಜನಾರ್ದನ್ ರೆಡ್ಡಿ, ವಿಜಯೇಂದ್ರ ಮೇಲೂ ಕೂಡ ಎಷ್ಟು ಕೇಸ್ಗಳಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮೇಲೆ ಇರುವಂತಹ ಕೇಸ್ಗಳ ಸಂಖ್ಯೆ ಎಷ್ಟು ಕೇಸ್ಗಳಿದೆ ಇವ್ರ ಮೇಲೆ. ಏನು ಕಾಂಗ್ರೆಸ್ನಲ್ಲಿ ಅಷ್ಟೇ ಕ್ರಿಮಿನಲ್ಗಳಿದ್ದಾರೆ, ಅವ್ರ ಮೇಲೆ ಅಷ್ಟೇ ಕೇಸ್ಗಳಿದೆನಾ? ನಮ್ಮ ಮೇಲೂ ಕೇಸ್ ಇದೆ ಅಂತ ಈ ಕಡೆ ಬಿ ಜೆ ಪಿಯವರು. ಕಳೆದ ಬಾರಿ 2023ರಲ್ಲಿ ಏನು ಎಲೆಕ್ಷನ್ಸ್ ನಡೀತಲ್ಲ, ಆ ಎಲೆಕ್ಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಅನೇಕ ಜನರು ಕ್ರಿಮಿನಲ್ ಕೇಸ್ಗಳನ್ನು ಹಾಕಿಸ್ಕೊಂಡವ್ರೆ. ಬಿ ಜೆ ಪಿಯಲ್ಲಿ ಒಬ್ರು ಇದ್ದಾರಂತೆ, ಹತ್ರ 43 ಕೇಸ್ ಏನೋ ಇದೆ ಅಂತೆ, ನಾಗೇಂದ್ರ ಅವ್ರನ್ನ ಹಿಂದಾಕ್ಸಿದ್ದಾರೆ. ಎಸ್, ಯಾರ್ಯಾರಿದ್ದಾರೆ ಬಿ ಜೆ ಪಿಯಲ್ಲಿ ಕ್ರಿಮಿನಲ್ ಕೇಸ್ ಹಾಕ್ಸ್ಕೊಂಡವ್ರು? ಜನಾರ್ದನ್ ರೆಡ್ಡಿ 20 ಕೇಸ್ಗಳಿದೆ. ಮೈನಿಂಗ್ ಕೇಸ್ ಆಗಿರಬಹುದು, ಬೇರೆ ಬೇರೆ ಕ್ರಿಮಿನಲ್ ಕೇಸಸ್ಗಳನ್ನು ಒಳಗೊಂಡು 20 ಕೇಸ್ಗಳನ್ನು ತಮ್ಮ ಮೇಲೆ ಹೇರ್ಕೊಂಡಿದ್ದಾರೆ. ಲಿಟ್ರಲಿ ಪೊಲಿಟಿಷಿಯನ್ಸ್ ಅಂದಾಗ ಜೈಲಿಗೆ ಹೋದದ್ದು ನೆನಪಾಗೋದು ಜನಾರ್ದನ್ ರೆಡ್ಡಿಯಿಂದಾನೆ. ಬಿ ವೈ ವಿಜಯೇಂದ್ರ ಇವರ ಮೇಲೆ 2 ಕೇಸ್ ಇದೆ. ಈಗ ತಾನೇ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಈಗ ಬಹಳ ಶಾರ್ಪ್ ಆದಂತಹ ಪಾಲಿಟಿಕ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆರ್ ಅಶೋಕ್ ವಿಪಕ್ಷ ನಾಯಕರು ಒಂದೇ ಒಂದು ಕೇಸ್ ಇದೆ. ಆರ್ ಅಶೋಕ್ ಅವರ ಮೇಲೆ 1 ಕೇಸ್. ದಿಸ್ ಈಸ್ ಬಿ ಜೆ ಪಿ ಲೀಡರ್ಸ್ ಆ್ಯಂಡ್ ದೇರ್ ಕ್ರಿಮಿನಲ್ ಕೇಸಸ್. ಇನ್ನು ಬಿ ಶ್ರೀರಾಮುಲು ಬಳ್ಳಾರಿಯಲ್ಲಿ ಪಾಲಿಟಿಕ್ಸ್ ಮಾಡ್ಕೊಂಡು ಬಂದಂಥವರು, ಇವರ ಮೇಲೆ ಒಟ್ಟು 5 ಕ್ರಿಮಿನಲ್ ಕೇಸಸ್ಗಳಿವೆ. 5 ಕ್ರಿಮಿನಲ್ ಕೇಸಸ್ ಆನ್ ಬಿ ಶ್ರೀರಾಮ್. ಇನ್ನು ಮಣಿಕಂಠ ರಾಥೋಡ್, ನಾನಾಗಲೇ ಹೇಳಿದ್ನಲ್ಲ, 43 ಕೇಸು ಈ ಒಬ್ಬ ನಾಯಕನ ಮೇಲಿದೆ. ನಾಗೇಂದ್ರ ಅವರನ್ನು ಕೂಡ ಹಿಂದಿಕ್ಕಿದಂತಹ ಒಂದು ರೆಕಾರ್ಡು ಈ ಮಣಿಕಂಠ ರಾಥೋಡಿಗೆ ಸೇರಿದೆ. ಒಂದಲ್ಲ ಎರಡಲ್ಲ, 43 ಕ್ರಿಮಿನಲ್ ಕೇಸಸ್ಗಳಿವೆ. ಜನಾರ್ದನ್ ರೆಡ್ಡಿ 20, ಬಿ ವೈ ವಿಜಯೇಂದ್ರ 2, ಆರ್ ಅಶೋಕ್ 1, ಮಣಿಕಂಠ ರಾಥೋಡ್ 43 ಕೇಸ್ಗಳಿದೆ. 43 ಕೇಸಸ್. ಹಾಗಾದರೆ ಕ್ರಿಮಿನಲ್ ಕೇಸ್ ಅಂದರೆ ಏನೇನು ಬರುತ್ತೆ ಕ್ರಿಮಿನಲ್ ಕೇಸಸ್ಗಳಂದರೆ? ಪಾಲಿಟಿಕ್ಸಲ್ಲಿ ನಾನು ಆಗಲೇ ಹೇಳಿದ್ನಲ್ಲ, ಕ್ರಿಮಿನಲ್ ಕೇಸಸ್ ಈಸ್ ವೆರಿ ನಾರ್ಮಲ್. ಆದರೆ ದೊಡ್ಡ ದೊಡ್ಡ ಹಗರಣಗಳಲ್ಲಿ ಸಿಕ್ಕಾಕೊಂಡು ಜೈಲಿಗೆ ಹೋದಂಥವರ ಸಂಖ್ಯೆ ಬಹುತೇಕ ಕಾಂಗ್ರೆಸ್ನಲ್ಲಿದೆ. ಇನ್ಫ್ಯಾಕ್ಟ್ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಬಿ ಜೆ ಪಿಯ ಜನಾರ್ದನ್ ರೆಡ್ಡಿ ಕೂಡ ಒನ್ ಆಫ್ ದ ಲೀಡರ್ ಅಂತ ಹೇಳ್ಬೋದು.